ನಮಸ್ಕಾರ. ದಿನಾಂಕ 21/3/2025 ಪ್ರಥಮ ಭಾಷೆ ಕನ್ನಡ ವಿಷಯದ SSLC ಮುಖ್ಯ ಪರೀಕ್ಷೆ ನಡೆದಿರುವಂತದ್ದಾಗಿದೆ. ಈ ಒಂದು ಪತ್ರಿಕೆಯ ಮಾದರಿ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದ್ದಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಒಂದು ವರ್ಷನ್ ಕೋಡ್ ಆಗಿರುವಂತದ್ದು ವರ್ಷನ್ ಕೋಡ್ ಆಗಿರುವಂತದ್ದು CCERF ಅಥವಾ CCPF ವಿದ್ಯಾರ್ಥಿಗಳಿಗೆ ಇರುವಂತಹ ರಿವೈಸ್ಡ್ ಸಿಲೆಬಸ್ ನ ವರ್ಷನ್ ನ ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳು ಇಲ್ಲಿರುವಂತದ್ದಾಗಿದೆ. ಸಬ್ಜೆಕ್ಟ್ ಕೋಡ್ ಆಗಿರುವಂತದ್ದು 01K ಆಗಿರುವಂತದ್ದು. ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯ, ಶಾಲಾ ಅಭ್ಯರ್ಥಿ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಇರುವಂತದ್ದು. ಗರಿಷ್ಠ ಅಂಕಗಳಿರುವಂತದ್ದು 100 ಅಂಕಗಳು ಆಗಿರುವಂತದ್ದಾಗಿದೆ. ಇಲ್ಲಿ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. 6 ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದು. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ ಇರುವಂತದ್ದು ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಅಂತ ಕೇಳಿರುವಂತದ್ದು. ಅನುನಾಸಿಕ, ವ್ಯಂಜನ, ಯೋಗವಾಹ, ಸ್ವರ ಇವುಗಳಿಗೆ ಏನನ್ನುವರು? ಯೋಗವಾಹ ಎನ್ನುವರು. ಅನುಸ್ವಾರ ಮತ್ತು ವಿಸರ್ಗಗಳಿರುವಂತದ್ದು ಇವುಗಳಿಗೆ ಏನಂತ ಕರೀತಾರೆ? ಯೋಗವಾಹ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಈ ರೀತಿಯಾಗಿ ಉತ್ತರಿಸಿದಾಗಿದ್ದಲ್ಲಿ 1 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಕೇಳಿರುವಂತದ್ದು. ಪ್ರಥಮ, ತೃತೀಯ, ಪಂಚಮಿ, ಸಪ್ತಮಿ ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಲೋಕದೋಳ್ ಅನ್ನುವಂತ ಪದದಲ್ಲಿ ಬರುವಂತದ್ದು ಯಾವುದು? ಸಪ್ತಮಿ ವಿಭಕ್ತಿ ಬರುವಂತದ್ದಾಗಿದೆ. ಈ ರೀತಿಯಾಗಿ ಉತ್ತರಿಸಿದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗಮಕ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ. ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಕ್ರಿಯಾ ಸಮಾಸ ಅಂತ ಹೇಳಿ ಬರ್ತಿದ್ಯಾದಲ್ಲಿ 1 ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತದ್ದು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವ ಒಂದು ಲೇಖನ ಚಿಹ್ನೆ ಬಳಕೆಯಾಗಿದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಪೂರ್ಣ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಅರ್ಧ ವಿರಾಮ. ಇಲ್ಲಿ ನೋಡ್ತಾ ಇರುವಂತದ್ದು ಯಾವ ಚಿಹ್ನೆ ಆಗಿದೆ? ಬಿ ಆಯ್ಕೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರುವಂತದ್ದು. ಈ ರೀತಿಯಾಗಿ ಉತ್ತರಿಸಿದಲ್ಲಿ ಇಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು ಐದನೇ ಪ್ರಶ್ನೆ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿರುವ ಪದ ಅಂತ ಹೇಳಿ ಕೇಳಿರುವಂತದ್ದು. ಅಜಂತ, ವಿದ್ಯಾಭ್ಯಾಸ, ಅತ್ಯಾದರ, ಸನ್ಮಾನ. ಇಲ್ಲಿ ಅನುನಾಸಿಕ ಉದಾಹರಣೆ ಆಗಿರುವಂತದ್ದು ಡಿ ಆಯ್ಕೆ ಸನ್ಮಾನ ಆಗಿರುವಂತದ್ದಾಗಿದೆ. ಇನ್ನು ಆರನೇ ಪ್ರಶ್ನೆ ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ ಅಂತ ಕೇಳಿರುವುದು. ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಅವ್ಯಯ, ಕೃದಂತ ಭಾವನಾಮ. ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ತದ್ದಿತಾಂತ ಭಾವನಾಮ ಆಗಿರುವಂತದ್ದಾಗಿದೆ. ಇನ್ನು ಎರಡನೇ ವಿಭಾಗದಲ್ಲಿ ಸಂಬಂಧಿ ಪದ ಬರೆಯುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಕೇಳಿರುವಂತದ್ದಾಗಿದೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ದೊರೆಯುವಂಥದ್ದು. 4 ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. ಏಳನೇ ಪ್ರಶ್ನೆ ದೃಷ್ಟಿ, ದಿಟ್ಟಿ ಅಂತ ಹೇಳಿ ಕೊಟ್ಟಿರುವಂತದ್ದು. ತಪಸ್ವಿ ಅನ್ನೋದಕ್ಕೆ ತವಸಿ ಅಂತ ಹೇಳಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು 8ನೇ ಪ್ರಶ್ನೆ ನಾನು ಪುರುಷಾರ್ಥಕ ಸರ್ವನಾಮ ಆದರೆ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದು ಆಗಿದೆ. ಇನ್ನು 9ನೇ ಪ್ರಶ್ನೆ ಸುಮ್ಮನೆ ಸಾಮಾನ್ಯಾರ್ಥಕವೇ ಆದ್ರೆ ಸರಸರನೆ ಅನುಕರಣ ಅವ್ಯಯ ಆಗಿರುವಂತದ್ದು. ಈ ರೀತಿಯಾಗಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು 10ನೇ ಪ್ರಶ್ನೆ ಸಕ್ಕಾರಿ, ಸಕ್ಕರೆ, ಕಳುವ್ಯಾರೆ, ಡ್ಯಾಶ್ ಇರುವ ಕಡೆಗೆ ಕಳುಹಿಸಿದ್ದಾರೆ ಅಂತ ಉತ್ತರಿಸಿದಾದಲ್ಲಿ 1 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. ಇನ್ನು ಮೂರನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವುದಕ್ಕೆ ಕೇಳಿರುವಂತಹ ಪ್ರಶ್ನೆಗಳಿರುವಂತದ್ದು 7 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. 11ನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಅಂತ ಹೇಳಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದು ಆಗಿದೆ. ಇನ್ನು 12ನೇ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಅಂತ ಹೇಳಿ ಕೇಳಿರುವಂತದ್ದು. ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಫಗು ಹಳಿಕಟ್ಟಿ ಆಗಿರುವಂತದ್ದು. ಈ ರೀತಿಯಾಗಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದು ಆಗಿದೆ. ಇನ್ನು 13ನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು. ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು, ಹಣ್ಣು, ತಳಿರು, ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು. ಈ ರೀತಿಯಾಗಿ ಉತ್ತರಿಸಿದಾದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು 14ನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತ ಹೇಳಿ ಕೇಳಿರುವುದು. ಅಗ್ನಿಭೂತಿ, ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆಯೇ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದರು. ಇನ್ನು 15ನೇ ಪ್ರಶ್ನೆ ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು. ದುರ್ಯೋಧನನು ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು.
ಇನ್ನು 16ನೇ ಪ್ರಶ್ನೆ, ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಅರಸರು ಬಡಿವರು ಎಂದು ಹೆದರಿದರು. ಇನ್ನು 17ನೇ ಪ್ರಶ್ನೆ, ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷೂದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷೂದ್ರವಾಗಿ ಕಾಣುತ್ತದೆ. ಇನ್ನು 4ನೇ ವಿಭಾಗದಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು. ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕ ದೊರೆಯುವಂತದ್ದಾಗಿದೆ. ಒಟ್ಟು 10 ಪ್ರಶ್ನೆಗಳು ಇಲ್ಲಿರುವಂತದ್ದು ಆಗಿದೆ. 18ನೇ ಪ್ರಶ್ನೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳಿರುವಂತದ್ದು. ಆಂಗ್ಲ ಭಾಷೆ 4-5 ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು. ಆಂಗ್ಲ ಜನರ ಸಂಕಲ್ಪ, ಕೃಷಿಯ ಕಾರಣದಿಂದ ಇಂದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿದೆ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಮಾದರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ಇನ್ನು 19ನೇ ಪ್ರಶ್ನೆ, ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು ಅಂತ ಹೇಳಿ ಕೇಳಿರುವುದು. ಒಮ್ಮೆ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಕಾಡು ದಾರಿ ಆದರೂ ಬೆಳದಿಂಗಳು ಇದ್ದ ದಿನ. ಕಣಿವೆ ಬಳಿ ಬರುವಷ್ಟರಲ್ಲಿ ರಾತ್ರಿ ಆಯಿತು. ಹಸಿವಿನ ಜೊತೆ ಭಯವೂ ಸೇರಿ ಕಾಲು ಮತ್ತಷ್ಟು ಚುರುಕಾಯಿತು. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಬಹುದು ಎಂದು ಯೋಚಿಸುತ್ತಾ ಬೇಗ ಬೇಗ ನಡೆದರು. ಇನ್ನು 20ನೇ ಪ್ರಶ್ನೆ, ಅರಿವನ್ನು ಕುರಿತ ವಚನಕಾರರ ದೃಷ್ಟಿಯನ್ನು ವಿವರಿಸಿ ಅಂತ ಕೇಳಿರೋದು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇನ್ನು 21ನೇ ಪ್ರಶ್ನೆ ಇರುವಂತದ್ದು, ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಶಬರಿಯು ರಾಮಲಕ್ಷ್ಮಣರನ್ನು ನೋಡಿ ಅಚ್ಚರಿ ಪಡುತ್ತಾಳೆ. ನಂತರ ಹತ್ತಿರ ಹೋಗಿ ಮೈಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸುತ್ತಾಳೆ. ಬನ್ನಿ ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿ, ಅಯ್ಯೋ ಇಂದು ಏನೂ ಅಣಿಯಾಗಿಲ್ಲ, ನಿನ್ನೆಯಷ್ಟು ಚೆನ್ನಾಗಿಲ್ಲ ಎಂದು ಹಂಬಲಿಸುತ್ತಾಳೆ. ನಂತರ ಪ್ರೀತಿಯಿಂದ ವನಮಾಲೆ ಕೊರಳಿಗೆ ಹಾಕಿ ಹಿಗ್ಗುತ್ತಾಳೆ. ಅವರಿಗೆ ತಿನ್ನಲು ಹಣ್ಣು ನೀಡಿ, ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ, ಇದನ್ನು ನಿಮಗಾಗಿಯೇ ತಂದಿರುವೆ ಎಂದು ಉಪಚರಿಸುತ್ತಾಳೆ. ಇನ್ನು 22ನೇ ಪ್ರಶ್ನೆ, ದ.ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕವಿ ದ.ರಾ ಬೇಂದ್ರೆಯವರು ಹಕ್ಕಿಯು ഇരുಳು ಅಳಿದು ದಿನ ಬೆಳಗುತ್ತಿರಲು ಸುತ್ತಮುತ್ತ ಮೇಲೆ ಕೆಳಗೆ ಮುಂದೆ ಮುಂದೆ ಕಣ್ಣ ರೆಪ್ಪೆ ಮುಚ್ಚಿ ತೆಗೆಯುವ ಹೊತ್ತಿಗೆ ಗಾವುದ ವೇಗದಲ್ಲಿ ಹಾರುತ್ತಿದೆ. ಕಾಲದ ಹಕ್ಕಿಯು ನೀಲಮೇಘ ಮಂಡಲವನ್ನು ತನ್ನ ಪಥವಾಗಿಸಿಕೊಂಡು ಮುಗಿಲಿಗೆ ರೆಕ್ಕೆ ಬಂದಿವೆಯೋ ಎಂಬಂತೆ ಹಾರುತ್ತಿದೆ. ನಕ್ಷತ್ರ ಮಾಲೆ ಧರಿಸಿ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ. ಕಾಲಪಕ್ಷಿಯು ಭೂಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಹಾರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಇನ್ನು 23ನೇ ಪ್ರಶ್ನೆ, ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನು ಹೇಳಲು ಕಾರಣವೇನು ಅಂತ ಕೇಳಿರುವಂಥದ್ದು. ದುರ್ಯೋಧನ ತನ್ನ ತಂದೆ ತಾಯಿಯರ ಸಲಹೆಯಂತೆ ಭೀಷ್ಮರಿಗೆ ನಮಸ್ಕರಿಸಿ ಯುದ್ಧದಲ್ಲಿ ತಾನು ಮುಂದೇನು ಮಾಡಬೇಕೆಂದು ಸಲಹೆ ಕೇಳಲು ಬಂದಾಗ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ. ಆಗ ದುರ್ಯೋಧನ, ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಪಾಂಡವರೊಡನೆ ಛಲಕ್ಕಾಗಿ ಹೋರಾಡುತ್ತಿರುವೆ. ಈ ನೆಲ ನನಗೆ ಪಾಳು ಬಿದ್ದ ನೆಲದಂತೆ. ದಿನಪ ಸುತ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ಭೀಷ್ಮರಿಗೆ ಹೇಳುತ್ತಾನೆ. ಇನ್ನು 24ನೇ ಪ್ರಶ್ನೆ, ಕವಿಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳಿರುವಂಥದ್ದು. ಕವಿಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ವಸಂತ ಮುಖ ತೋರಲಿಲ್ಲ ಎಂಬ ಕವನದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳಿಗೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ, ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ, ಹೀಗೆ ಇಡೆಯಲ್ಲಿ ಕಡಲುಕ್ಕಿ ಹರಿಯುವ ಸಂಭ್ರಮ ಕಾಣುತ್ತಿದೆ ಎಂದು ವರ್ಣಿಸಿದ್ದಾರೆ.
ಇನ್ನು 25ನೇ ಪ್ರಶ್ನೆ, ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಜ್ಞಾನ ರಾಶಿಗೆ ಆಘಾತವನ್ನು ಎದುರಿಸುವ ಶಕ್ತಿ ಇಲ್ಲ. ಆದುದರಿಂದ ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಸಂಸ್ಕೃತಿಯು ರಕ್ತದಲ್ಲಿ ಹರಿಯುವಂತೆ ಮಾಡಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ. ಇನ್ನು 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಜ್ಞಾನ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರು ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣದಿಂದ ಸಿಹಿ ಬಿಡುವುದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿ ಕೊಂದರು ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುಲ್ಲ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಇನ್ನು 27ನೇ ಪ್ರಶ್ನೆ, ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. 1911ರ ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈಗಳು ಒಂದು ತಿಂಗಳು ಬರುಡಾದ ನವಸಾರಿಯಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದಗೈಯುತ್ತಿದ್ದಾಗ ಹಠತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹೊಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದು ನಿಶ್ಚಯಂ ಎಂದು ಪೈಗಳು ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು. ರವೀಂದ್ರನಾಥ್ ಠಾಕೂರ್ರ ಭಾರತ ಲಕ್ಷ್ಮಿ ವಿದಾಯ ಗೀತೆಗಳನ್ನು ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಗೀತವನ್ನು ಕನ್ನಡಿಸಿ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇನ್ನು 5ನೇ ವಿಭಾಗದಲ್ಲಿ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದು. ಇಲ್ಲಿ 2 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 3 ಅಂಕದಂತೆ ಒಟ್ಟು 6 ಅಂಕಗಳು ಇಲ್ಲಿರುವಂತದ್ದು. ಅಂಕಗಳ ಹಂಚಿಕೆ ಹೇಗೆ ಇದೆ ಅಂದಾಗ ಜನ್ಮಸ್ಥಳ, ಕಾಲ ಬರೆದಿದೆ ಆದಲ್ಲಿ 1 ಅಂಕ ದೊರೆಯುವಂಥದ್ದು, ಕೃತಿ, ಬಿರುದು, ಪ್ರಶಸ್ತಿ ಬರೆದಿದೆ ಆದಲ್ಲಿ 1 ಅಂಕ ದೊರೆಯುವಂಥದ್ದು, ವಾಕ್ಯ ರೂಪದಲ್ಲಿ ಬರೆಯುವುದು, ಭಾಷೆ ಶೈಲಿ ಬರೆದಿದೆ ಆದಲ್ಲಿ 1 ಅಂಕ. ಒಟ್ಟು 3 ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇರುವಂತದ್ದಾಗಿದೆ. 28ನೇ ಪ್ರಶ್ನೆ, ಎಂ ಮರಿಯಪ್ಪ ಭಟ್. ಬಹುಭಾಷಾ ವಿದ್ವಾಂಸರಾದ ಎಂ ಮರಿಯಪ್ಪ ಭಟ್ಟರು ಸಾಮಾನ್ಯ ಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ತುಳು, ಇಂಗ್ಲಿಷ್ ನಿಘಂಟು, ಕನ್ನಡ ಸಂಸ್ಕೃತಿ, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು 29ನೇ ಪ್ರಶ್ನೆ, ಕುಮಾರವ್ಯಾಸ. ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಸಾಮಾನ್ಯ ಶಕ 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಈತನು ಕರ್ನಾಟ ಭಾರತ ಕಥಾಮಂಜರಿ, ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ. ಇನ್ನು 6ನೇ ವಿಭಾಗದಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯುವುದಕ್ಕೆ ಕೇಳಿರುವಂತದ್ದಾಗಿದೆ. 1 ಪ್ರಶ್ನೆ ಇದೆ, 3 ಅಂಕ ಇರುವಂತದ್ದು. ಇಲ್ಲಿ ಅಂಕಗಳ ಹಂಚಿಕೆ ಹೇಗಿದೆ ಅಂದಾಗ ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ ದೊರೆಯುವಂತದ್ದಾಗಿದೆ. ಗಣ ವಿಭಾಗಿಸಿದ್ದೆಯಾದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು ಛಂದಸ್ಸಿನ ಹೆಸರು ಬರೆದಿದ್ದೇ ಆದಲ್ಲಿ 1 ಅಂಕ. ಒಟ್ಟು 3 ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ. ಇಲ್ಲಿ 30ನೇ ಪ್ರಶ್ನೆಯನ್ನ ನೀವು ಗಮನಿಸಬಹುದು. ಇಲ್ಲಿ ಪ್ರಸ್ತಾರ ಹಾಕಿರುವಂತದ್ದು, ಗಣ ವಿಭಾಗ ಮಾಡಿರುವಂತದ್ದು. ಇನ್ನು ಛಂದಸ್ಸಿನ ಹೆಸರು ಇದು ಅಕ್ಷರ ಗಣಾಧಾರಿತ ಚಂಪಕ ಮಾಲಾವೃತ್ತದ ಲಕ್ಷ್ಯವಾಗಿದೆ. ಇನ್ನು 7ನೇ ವಿಭಾಗದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ 3 ಅಂಕಕ್ಕೆ ಇರುವಂತದ್ದು. ಇಲ್ಲಿ ಅಂಕಗಳ ಹಂಚಿಕೆ ಹೇಗಿದೆ ಅಂದಾಗ ಅಲಂಕಾರವನ್ನು ಹೆಸರಿಸುವುದಕ್ಕೆ 1 ಅಂಕ, ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಅಂಶಗಳನ್ನು ಗುರುತಿಸಿ ಸಮನ್ವಯಿಸುವುದಕ್ಕೆ 1 ಅಂಕ. ಒಟ್ಟು 3 ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ. 31ನೇ ಪ್ರಶ್ನೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಇಲ್ಲಿರುವಂತಹ ಅಲಂಕಾರದ ಹೆಸರು ರೂಪಕಾಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಾಲಂಕಾರವಾಗಿರುತ್ತದೆ. ಇನ್ನು ಸಮನ್ವಯ ಉಪಮೇಯ ನಾಳಿನ ಭಾರತ, ಉಪಮಾನ ಮಾರಿಗೌತಣ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಹಾಗೂ ಉಪಮಾನವಾದ ಮಾರಿಗೌತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕಾಲಂಕಾರದ ಲಕ್ಷ್ಯವಾಗಿದೆ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೇಳಿರುವಂತದ್ದು 3 ಅಂಕಕ್ಕೆ ಇರುವಂತದ್ದು.
ಅಂಕಗಳ ಹಂಚಿಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದಾಗ, ಗಾದೆ ಮಹತ್ವ ವಿವರಣೆಯನ್ನ ಬರೆದಿದೆ ಅದಲ್ಲಿ 1 ಅಂಕ ದೊರೆಯುವಂಥದ್ದು, ಅರ್ಥ ವಿವರಣೆ ಕೊಟ್ಟಿದೆ ಅದಲ್ಲಿ 1 ಅಂಕ, ಭಾಷಾ ಶೈಲಿಗೆ ಪದಬಂಧಗಳಿಗೆ 1 ಅಂಕ, ಒಟ್ಟು 3 ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ. 32ನೇ ಪ್ರಶ್ನೆ, ಆಳಾಗಬಲ್ಲವನು ಅರಸನಾಗಬಲ್ಲನು ಅಥವಾ ಪ್ರಶ್ನೆ ಇರುವಂತದ್ದು ಒಗ್ಗಟ್ಟಿನಲ್ಲಿ ಬಲವಿದೆ. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಉತ್ತರಿಸಬಹುದಾಗಿರುವಂತದ್ದು. ಇನ್ನು ಸಂದರ್ಭಾನುಸಾರ ಸ್ವಾರಸ್ಯದೊಂದಿಗೆ ಬರೆಯುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು 6 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 3 ಅಂಕ ಇರುವಂತದ್ದು. ಇಲ್ಲಿ ಅಂಕಗಳ ಹಂಚಿಕೆ ಕರ್ತೃ, ಆಕರ ಮತ್ತು ಪಠ್ಯದ ಹೆಸರು ಬರೆದಿದೆ ಆದಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಸಂದರ್ಭದ ವಿವರಣೆ ಕೊಟ್ಟಿದೆ ಆದಲ್ಲಿ 1 ಅಂಕ, ಸ್ವಾರಸ್ಯ ಮತ್ತು ಶೈಲಿ ಬರೆದಿದೆ ಆದಲ್ಲಿ 1 ಅಂಕ, ಒಟ್ಟು 3 ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ. 33ನೇ ಪ್ರಶ್ನೆ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಿ.ಎಸ್. ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮೈಸೂರು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶಿಕ್ಷಣದ ಮಹತ್ವ ಮನಗಂಡು ಪ್ರಾಥಮಿಕ ಶಿಕ್ಷಣ, ವಿಶ್ವವಿದ್ಯಾನಿಲಯ, ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಸಲ್ಲಿಸಿದ ಕೊಡುಗೆ ವಿವರಿಸಿ ಶಿಕ್ಷಣದ ಪ್ರಸಾರ ಕಾರ್ಯ ಕೈಗೊಂಡ ರೀತಿ ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ವಾರಸ್ಯ, ಸ್ವತಂತ್ರ ಪೂರ್ವ ಕಾಲದಲ್ಲೇ ಶಿಕ್ಷಣ ಮೂಲಭೂತ ಹಕ್ಕು ಎಂಬ ಪ್ರಜಾಪ್ರಭುತ್ವದ ಆಶಯವನ್ನು ಕಾರ್ಯಗತಗೊಳಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರು ನುಡಿದಂತೆ ನಡೆಯಲು ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇನ್ನು 34ನೇ ಪ್ರಶ್ನೆ, ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿಕ್ರು ಗೋಕಾಕರ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲೇಖಕರು ಲಂಡನ್ನ ತಮ್ಮ ಪ್ರವಾಸದ ವಿವರ ದಾಖಲಿಸಿದ ನಂತರ ಪ್ರವಾಸದಿಂದ ಮನಸ್ಸು ವಿಕಾಸ ಹೊಂದಿರುವುದು, ದೃಷ್ಟಿ ವಿಶಾಲವಾಗಿರುವುದು ಹಾಗೂ ತಮ್ಮ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಎಂದು ಅರಿತ ಬಗ್ಗೆ ಹೇಳುತ್ತಾ ಬೇಕನ್ನ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ವಿಕಾಸಕ್ಕೆ ವಿಶಾಲ ದೃಷ್ಟಿಕೋನ ಪಡೆಯಲು, ಸಂಸ್ಕೃತಿಯ ಮಹತ್ವ ಅರಿಯಲು ಪ್ರವಾಸವು ಶಿಕ್ಷಣದ ಒಂದು ರೂಪವೇ ಆಗಿದೆ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು 35ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಯೋಧ ಕಲ್ವೆ ಮೇಂಬರೆಯೋಳ್ ಬಂದಿರಪಡೆ. ಆಯ್ಕಿರುವಂತದ್ದು ಪ್ರಸ್ತುತ ವಾಕ್ಯವನ್ನು ಶಿವಕೋಟಾಚಾರ್ಯರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಅಗ್ನಿಭೂತಿ ವಾಯುಭೂತಿಯರು ತಂದೆಯ ಮರಣದ ನಂತರ ವಿದ್ಯಾವಂತರಾಗಲು ಬಯಸಿ ತಾಯಿ ಕಾಶ್ಯಪಿ ಹೇಳಿದಂತೆ ಸೋದರ ಮಾವ ಸೂರ್ಯಮಿತ್ರನ ಬಳಿಗೆ ಬಂದು ತಾಯಿ ಬರೆದ ಪತ್ರ ನೀಡಿ ನಿಂತರು. ಸೂರ್ಯಮಿತ್ರ ಪತ್ರ ಓದಿ ಮಕ್ಕಳು ಸೋದರ ಮಾವ ಎಂಬ ಸಲುಗೆಯಿಂದ ದರ್ಪಪಟ್ಟು ಕೆಡಬಹುದು ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿ ಈ ಮಾತನ್ನು ಹೇಳುತ್ತಾರೆ. ಇನ್ನು ಸ್ವಾರಸ್ಯ, ಕಲಿಕಾ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ಬಗೆಗಿನ ಆಸಕ್ತಿ, ಪ್ರೀತಿ, ಶ್ರದ್ಧೆ ಬಹುಮುಖ್ಯವಾದುದು ಎಂದು ಗುರುವಾಗಿ ಸೂರ್ಯಮಿತ್ರ ಹೇಳಿರುವ ಮಾತು ಸಾರ್ವಕಾಲಿಕವಾದ ಶ್ರೇಷ್ಠ ಸತ್ಯದ ನುಡಿಯಾಗಿರುವುದು, ಕಲಿಕೆಯಲ್ಲಿ ಸಂಬಂಧದ ಸಲುಗೆ ಅನಗತ್ಯ ಎಂಬ ಆದರ್ಶದ ನಡೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಇನ್ನು 36ನೇ ಪ್ರಶ್ನೆ, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಆಯ್ಕೆ ಪ್ರಸ್ತುತ ಸಾಲನ್ನು ದ.ರಾ. ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕವಿಯು ಕಾಲಪಕ್ಷಿಯು ಹೇಗೆ ಇತಿಹಾಸ ರೂಪಿಸುತ್ತದೆ, ಭೂಮಿಯ ಸ್ವರೂಪವನ್ನೇ ಬದಲಿಸುತ್ತದೆ, ಕಾಲವು ರಾಜ್ಯ ಸಾಮ್ರಾಜ್ಯವನ್ನು ತೆನೆಯಂತೆ ಒಕ್ಕಿ ಮಂಡಲ ಗಿಂಡಲಗಳನ್ನು ಮುಕ್ಕಿ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರನ್ನು ಇತಿಹಾಸ ಆಗಿಸುತ್ತದೆ ಎಂದು ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾರೆ. ಇನ್ನು ಸ್ವಾರಸ್ಯ, ಕಾಲಾಯ ತಸ್ಮೈ ನಮಃ ಎಂಬಂತೆ ಕಾಲವು ಯಾರನ್ನು ಉಳಿಸದು, ಎಂತಹ ಸಾರ್ವಭೌಮ ಆದರೂ ಕೇವಲ ಹೆಸರನ್ನಷ್ಟೇ ಉಳಿಸುತ್ತದೆ ಎಂದು ತಿಳಿಸಿರುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು 37ನೇ ಪ್ರಶ್ನೆ, ಗಿಳಿಯದೆ ಬಣ್ಣದ ನೋಟ. ಆಯ್ಕೆ ಪ್ರಸ್ತುತ ಸಾಲನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕವಿಯು ಅಶ್ವಯುಜ ಮಾಸದಲ್ಲಿ ನವಧಾತ್ರಿಯ ಹೆಪ್ಪುಗಟ್ಟಿದ ಹಚ್ಚ ಹಸಿರು ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಬಿಸಿಲು ಹೀಗೆ ಎಲ್ಲೆಡೆ ವ್ಯಾಪಿಸಿರುವ ಬಗ್ಗೆ ವಿವರಿಸುತ್ತಾ ಶಾಲಿವನದ ಬಗ್ಗೆ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ, ಹಸುರಿನ ವಿವಿಧ ರೂಪಗಳನ್ನು ಗಿಳಿಯದೆ, ಪೋಸಪ್ಪಚ್ಚೆ ಮೊದಲಾದವುಗಳ ಮೂಲಕ ಚಿತ್ರಿಸಿ ಕವಿ ಪ್ರಕೃತಿಯ ಆರಾಧನೆ ಆನಂದದ ಸಾಧನ ಎಂಬುದನ್ನು ಮನವರಿಕೆ ಮಾಡಿರುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ.
ಇನ್ನು 38ನೇ ಪ್ರಶ್ನೆ, ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರ. ಆಯ್ಕೆ, ಪ್ರಸ್ತುತ ಸಾಲನ್ನು ಲಕ್ಷ್ಮೀಶ ಕವಿ ರಚಿಸಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲವನು ವಾಲ್ಮೀಕಿ ಆಶ್ರಮದ ಉಪವನಕ್ಕೆ ಬಂದ ಯಾಗದ ಕುದುರೆ ತೋಟವನ್ನು ತುಳಿದು ಹಾಳು ಮಾಡುತ್ತಿದೆ ಎಂದು ಕಳವಳಗೊಂಡು ಮುನಿಸುತರೊಡನೆ ಕುದುರೆಯ ಬಳಿಗೆ ಧಾವಿಸಿ ಬಂದು ಅದರ ಹಣೆ ಮೇಲಿದ್ದ ಬರಹ ನೋಡುತ್ತಾ ಈ ಮೇಲಿನ ವಾಕ್ಯವನ್ನು ಓದಿಕೊಳ್ಳುತ್ತಾನೆ. ಸ್ವಾರಸ್ಯ, ಕವಿ ಭೂಮಂಡಲದಲ್ಲಿ ರಾಮನೋರ್ವನೇ ವೀರ ಎಂದು ನಿಶ್ಚಯಾರ್ಥದಲ್ಲಿ ಹೇಳುವ ಮೂಲಕ ಓದುತ್ತಿರುವ ಜಾನಕಿಯ ಮಗ ಲವನ ಬಾಲ ಸಹಜ ಸಾಹಸ ಪ್ರವೃತ್ತಿ ವೀರತೆಯನ್ನು ಪ್ರಚೋದಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು 10ನೇ ವಿಭಾಗದಲ್ಲಿ ಪದ್ಯವನ್ನ ಪೂರ್ಣಗೊಳಿಸುವುದಕ್ಕೆ ಕೇಳಿರುವಂತದ್ದಾಗಿದೆ. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ ಒಂದೊಂದು ಸಾಲು ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಒಂದೊಂದು ಅಂಕ, ಒಟ್ಟು 4 ಸಾಲುಗಳಿರುವಂತದ್ದಾಗಿದೆ. 4 ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ. ಇಲ್ಲಿ ಪದ್ಯವನ್ನ ನೀವು ಗಮನಿಸಬಹುದು. ಎರಡರಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನ ಬರೀಬಹುದಾಗಿರುವಂತದ್ದಾಗಿದೆ. ಇಲ್ಲಿ ಪದ್ಯದ ಉತ್ತರ ಇರುವಂತದ್ದನ್ನು ಸಹ ನೀವು ಗಮನಿಸಬಹುದು. ಈ ರೀತಿಯಾಗಿ ಇದರ ಒಂದು ಉತ್ತರ ಇರುವಂತದ್ದು 4 ಸಾಲುಗಳು ಇಲ್ಲಿ, ಅಥವಾ ಪದ್ಯದ 4 ಸಾಲುಗಳು ಇರುವಂತದ್ದು. ಒಂದೊಂದು ಸಾಲಿಗೂ ಸಹ ಒಂದೊಂದು ಅಂಕ ದೊರೆಯುವಂತದ್ದಾಗಿದೆ. ಸರಿಯಾದ ಒಂದು ಸಾಲು ಉತ್ತರಿಸಿದೆ ಆದಲ್ಲಿ 1 ಅಂಕ. ಇನ್ನು 11ನೇ ವಿಭಾಗದಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಕೇಳಿರುವಂತದ್ದಾಗಿದೆ. 4 ಅಂಕ ಇರುವುದು. ಇಲ್ಲಿ ವಿಷಯಾಂಶಕ್ಕೆ 3 ಅಂಕ, ಅಡಕಗೊಂಡ ಮೌಲ್ಯ ಗುರುತಿಸುವುದು, ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕ, ಒಟ್ಟು 4 ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇಲ್ಲಿರುವಂತದ್ದು ಆಗಿದೆ. 40ನೇ ಪ್ರಶ್ನೆ, ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರಾ ಘಾತಕಾರ, ವಿಶ್ವಾಸ ಘಾತಕ ಮಾಡಿದರು ಇವರ ನಂಬಿಗಿಲ್ಲ ನಮಗ ಪಿತೋರ, ಮೋಸ ಮಾಡಿ ನಮ್ಮ ದೇಶ ಗಿದಿತಾರೋ ಮುಂದ ನಮಗ ಘೋರ, ಅದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ. ಇದರ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು. ಪ್ರಸ್ತುತ ಪದ್ಯವನ್ನು ಅನಕ್ಷರಸ್ಥ ಬೇಡ ಜನರು ಬ್ರಿಟಿಷರ ದೌರ್ಜನ್ಯ ವಿರೋಧಿಸಿ ಹೋರಾಡಿದ ದೇಶ ಪ್ರೇಮ ಸ್ವಾಭಿಮಾನದ ಕಥನವೀರರ ಡಾಕ್ಟರ್ BS ಗದಿಗಿಮಠ ಅವರು ಸಂಪಾದಿಸಿರುವ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸಹ ನಡೆಸಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಹುಕುಮನ್ನು ಹೊರಡಿಸಿದರು. ಇದರ ಪ್ರಕಾರ ಬ್ರಿಟಿಷರ ಅನುಮತಿ ಇಲ್ಲದೆ ಭಾರತೀಯರು ಯಾರೂ ಶಸ್ತ್ರಾಸ್ತ್ರ ಹೊಂದುವಂತಿರಲಿಲ್ಲ ಹಾಗೂ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದಿತು. ಈ ಕಾನೂನಿನಲ್ಲಿ ವಿರೋಧಿಸಿ ಹಲಗಲಿಯ ಬೇಡರಾದ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರ ನಾಯಕತ್ವದಲ್ಲಿ ದಂಗೆ ಎದ್ದರು. ಆಯುಧಗಳನ್ನು ಒಪ್ಪಿಸಿ ಎಂದು ಹೇಳಲು ಬಂದ ಕಾರಕೋನನ ಕಪಾಳಕ್ಕೆ ಹೊಡೆಯುತ್ತಾರೆ. ಈ ಸುದ್ದಿ ಸಾಹೇಬನಿಗೆ ತಲುಪುತ್ತದೆ. ಹೆಬಲಕ್ ಸಾಹೇಬ ಹಲಗಲಿಗೆ ದಂಡು ತಂದು ಬೇಡರಿಗೆ ಶರಣಾಗುವಂತೆ ಎಚ್ಚರಿಕೆ ನೀಡಿದನು. ಆಗ ಜಡಗ ತನ್ನ ಜೊತೆಗಾರರಿಗೆ, ಈ ಸಾಹೇಬ ಹೇಳುವ ಮಾತನ್ನು ಕೇಳಬೇಡಿ. ಕ್ರೂರಿಗಳಾದ ಇವರು ವಿಶ್ವಾಸಘಾತಕರು, ಪಿತೂರಿ ಮಾಡುವವರು, ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ. ನಮಗೆ ಮುಂದೆ ಅಪಾಯ ಕಾದಿದೆ. ನಾವು ಇವರ ಮಾತನ್ನು ನಂಬಬಾರದು ಎಂದು ಹೇಳುತ್ತಾ ಹೋರಾಡುತ್ತಾ ಗುಂಡು ಹಾರಿಸಿದಾಗ ಹೆಬಲಕ್ ಸಾಹೇಬ ಮರಣಿಸುತ್ತಾನೆ ಎಂದು ಲಾವಣಿಕಾರ ಜಡಗ ಹೆಬಲಕ್ ಸಾಹೇಬನನ್ನು ಎದುರಿಸಿದ ರೀತಿಯನ್ನು ವಿವರಿಸಿದ್ದಾರೆ. ಅನಕ್ಷರಸ್ಥರಾಗಿದ್ದರೂ ಸ್ವತಂತ್ರ ಪ್ರಿಯರಾಗಿದ್ದ ಹಲಗಲಿಯ ಸಾಮಾನ್ಯ ಯುವಕರು ಬ್ರಿಟಿಷರ ದಮನಕಾರಿ ನೀತಿಯನ್ನು ಅರಿತು ವಿರೋಧಿಸಿ ದೇಶ ಪ್ರೇಮ, ಸ್ವಾತಂತ್ರ್ಯದ ಬಗ್ಗೆ ಪ್ರೀತಿ, ಹೋರಾಟ ಮನೋಭಾವ, ಸ್ವಾಭಿಮಾನ ಎಲ್ಲವನ್ನು ಪ್ರಕಟಿಸಿ ಯುವಜನಾಂಗಕ್ಕೆ ಆದರ್ಶವಾಗಿರುವುದು, ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿರುವುದು ಇಲ್ಲಿ ಅಡಕವಾಗಿರುವ ಮೌಲ್ಯವಾಗಿದೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಪ್ರಶ್ನೆ, 2 ಪ್ರಶ್ನೆಗಳಿರುವಂತದ್ದು, ಪ್ರತಿಯೊಂದಕ್ಕೆ 4 ಅಂಕದಂತೆ ಒಟ್ಟು 8 ಅಂಕ ಇಲ್ಲಿರುವಂತದ್ದು. ಅಂಕಗಳ ಹಂಚಿಕೆ ನೋಡಿ, ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕ ಇರುವಂತದ್ದು, ಭಾಷಾ ಶೈಲಿಗೆ ಪದಬಂಧಗಳಿಗೆ 1 ಅಂಕ, ಒಟ್ಟು 4 ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ. 41ನೇ ಪ್ರಶ್ನೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯ ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರುವಂತದ್ದು. ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇದಕ್ಕೆ, ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನು ಹೇಗೆ ವಿವರಿಸಿದಳು? ರಾಹಿಲನು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ವೈದ್ಯನಾಗಿದ್ದನು. ಅವನು ಪ್ರಯಾಣಿಸುತ್ತಿದ್ದ ಯುದ್ಧ ವಿಮಾನ ಶತ್ರು ದೇಶದ ಗಡಿ ಪ್ರದೇಶದಲ್ಲಿ ದಾಳಿಗೊಳಗಾಗಿ ಗ್ರೌಂಡಿನ ಸಂಪರ್ಕ ಕಳೆದುಕೊಂಡು ಕೆಳಗೆ ಬಿದ್ದಿತು. ಆ ಅಪಘಾತದಲ್ಲಿ ರಾಹಿಲನ ಕಾಲಿಗೆ ತೀವ್ರವಾದ ಗಾಯವಾಗಿತ್ತು. ಆದರೂ ನೀರಿನಲ್ಲಿ ಈಜುತ್ತಾ ದಡ ಸೇರಿ ಮುದುಕಿಯ ಮನೆಯಿದ್ದ ಪ್ರದೇಶಕ್ಕೆ ತೆವಳುತ್ತಾ ಬರುತ್ತಾನೆ. ಮುದುಕಿಯ ಸೊಸೆ ಹೆರಿಗೆ ಬೇನೆಯಿಂದ ನರಳುತ್ತಾ ಆರ್ತನಾದ ಮಾಡುತ್ತಿರುತ್ತಾಳೆ.
ರಾಹೀಲ ಮನೆಯೊಳಗೆ ಪ್ರವೇಶಿಸಿದಾಗ ಮಹಿಳೆಯ ಆರ್ತನಾದಕ್ಕೆ ಕಾರಣ ತಿಳಿದು ಮುದುಕಿಗೆ ತಾನು ವೈದ್ಯ ಎಂದು ತಿಳಿಸಿ ಅವಳ ಸೊಸೆಗೆ ಹೆರಿಗೆ ಮಾಡಿಸುತ್ತಾನೆ. ಮಗುವನ್ನು ಉಳಿಸಲು ಸಾಧ್ಯವಾಗದೇ ಇದ್ದರೂ ಹೆಂಗಸನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ನಂತರ ಮುದುಕಿ ರಾಹೀಲನಿಗೆ ಅವನ ಕಾಲಿನ ಆರೈಕೆಗೆ ಪುಟ್ಟ ಹಲಗೆಯ ತುಂಡು ಬಟ್ಟೆ ನೀಡಿದಳು. ಅವನು ಅದರಿಂದ ತನ್ನ ಕಾಲಿಗೆ ಗಾಯಕ್ಕೆ ಪಟ್ಟಿ ಕಟ್ಟಿಕೊಂಡನು. ಆ ವೇಳೆಗೆ ವಿಮಾನದಿಂದ ಬಿದ್ದ ಶತ್ರು ಸೈನಿಕರನ್ನು ಹುಡುಕುತ್ತಾ ಬಂದ ಸೈನಿಕರು ಮುದುಕಿಯ ಮನೆಯ ಬಾಗಿಲು ತಟ್ಟುತ್ತಾರೆ. ರಾಹೀಲ ಶತ್ರು ದೇಶದವನೆಂದು ತಿಳಿದರೂ ಆತನಲ್ಲಿ ತನ್ನ ಮಗನನ್ನು ಕಂಡು ರಕ್ಷಿಸಲು ನಿರ್ಧರಿಸಿ ಮುದುಕಿ ಬಾಗಿಲು ತೆರೆದು ಬಂದ ಸೈನಿಕರಿಗೆ ನಿರ್ಜೀವ ಮಗು ತೋರಿಸುತ್ತಾಳೆ. ರಾಹೀಲನನ್ನು ಸೊಸೆಯು ಮಲಗಿದ್ದ ಮಂಚದಡಿ ಅವಿತಿಡುತ್ತಾಳೆ. ಹೀಗೆ ತನ್ನ ದೇಶದ ಸೈನಿಕರಿಂದ ರಾಹೀಲನನ್ನು ರಕ್ಷಿಸುತ್ತಾಳೆ. ಯುದ್ಧದ ಕ್ರೌರ್ಯದಲ್ಲಿ ರಾಹೀಲ ವೈದ್ಯನಾಗಿ ಮುದುಕಿ ತಾಯಿಯಾಗಿ ಮೆರೆದ ಮಾನವೀಯತೆ ಎಲ್ಲಕ್ಕಿಂತ ಶ್ರೇಷ್ಠ ಎಂದು ಸಾರುತ್ತಾರೆ. ಇನ್ನು ಅಥವಾ ಪ್ರಶ್ನೆಯ ಉತ್ತರ ಈ ರೀತಿಯಾಗಿರುವಂತದ್ದು. ರಾಹೀಲನನ್ನು ಹುಡುಕಿಕೊಂಡು ಬಂದ ಸೈನಿಕರು ಹಿಂದಿರುಗಿದ ಒಂದೆರಡು ದಿನಗಳಲ್ಲಿ ಇಬ್ಬರಲ್ಲೂ ಪರಸ್ಪರ ವಿಶ್ವಾಸ ಮೂಡಿತು. ಇಬ್ಬರು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡರು. ಮೊದಲು ಮುದುಕಿಯು ರಾಹೀಲನ ಬಳಿ ತನ್ನ ಜೀವನದ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾಳೆ. ಅವಳು ಆ ಊರಿಗೆ ಮದುವೆಯಾಗಿ ಬಂದು 50 ವರ್ಷಗಳಾಗಿತ್ತು. ಮದುವೆಯಾಗಿ ಬಂದಾಗ ನೆಮ್ಮದಿಯೂ ಇತ್ತು, ಜಮೀನು ಆಸ್ತಿ ಎಲ್ಲ ಇತ್ತು. ಆದರೆ ಯುದ್ಧ ಜನರನ್ನು ನೆಮ್ಮದಿಯಾಗಿ ಇರಲು ಬಿಡಲಿಲ್ಲ. ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ಇವರ ಧರ್ಮ ಬೇರೆ ಎಂಬ ಕಾರಣಕ್ಕೆ ಯುದ್ಧ ಆಯಿತು. ಸಾವಿರಾರು ಜನ ಸತ್ತ ನಂತರ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿತು, ಆದರೆ ಬದುಕಿನಲ್ಲಿ ವ್ಯತ್ಯಾಸವೇನೂ ಆಗಲಿಲ್ಲ. ಬೆವರಿಳಿಸಿ ದುಡಿದ್ದನ್ನು ಈ ಜನ ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನು ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಾಗಬಹುದಿತ್ತು. ಆದರೆ ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಗ ಚಿಕ್ಕವನಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂದಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ. ಎದೆಯ ಗಾಯ ಇಂದಿಗೂ ಹಾಗೇ ಇದೆ. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಬೆಳೆಸಿ ದೊಡ್ಡವನನ್ನಾಗಿಸಿ ಮದುವೆ ಮಾಡಿದೆ. 5-6 ವರ್ಷಗಳಾದ ನಂತರ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲಿ ಮಗುವಿನ ಅಳು ಕೇಳಲು ಮಗ ತುದಿಗಾಲಲ್ಲಿ ನಿಂತಿದ್ದ. ಅಷ್ಟರಲ್ಲಿ ಯುದ್ಧ ಬಂದು ಅವನು ಯುದ್ಧಕ್ಕೆ ಹೋದ. ಈ ಯುದ್ಧದಿಂದ ಅವನ ಮಗುವನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಮಗನಾದರೂ ಹಿಂದಿರುಗಿ ಬಂದರೆ ಸಾಕು. ಮಗು ಬದುಕಿಲ್ಲ ಎಂಬ ವಿಷಯ ತಿಳಿದು ಎಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿ ತಾನು ಅನುಭವಿಸಿದ ಸಂಕಟವನ್ನು ರಾಹೀಲನಿಗೆ ವಿವರಿಸಿದಳು. ಇನ್ನು 42ನೇ ಪ್ರಶ್ನೆ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ, ವಿವರಿಸಿ ಅಂತ ಕೇಳಿರುವುದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿರುವುದು. ಸಾಧಿಸುವ ಸಂಕಲ್ಪ ಕೈಗೊಂಡು ಸಾಧಕರಾದವರನ್ನು ಇತಿಹಾಸ ದಾಖಲಿಸುತ್ತದೆ, ನೆನಪಿಟ್ಟುಕೊಳ್ಳುತ್ತದೆ. ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಧನಾತ್ಮಕ ಭಾವನೆಗಳನ್ನು ಹೊಂದಿ ಸಂಕಲ್ಪ ಕೈಗೊಂಡರೆ ಯಶಸ್ಸು ಖಂಡಿತ ಎಂದು ಕವಿ ಸಂಕಲ್ಪ ಗೀತೆ ಕವನದಲ್ಲಿ ತಿಳಿಸಿದ್ದಾರೆ. ಕವಿ ತಮ್ಮ ಸುತ್ತಲೂ ಇರುವ ಅಜ್ಞಾನ ಅನ್ಯಾಯದಿಂದ ಮೂಡುವ ದ್ವೇಷದ ಕತ್ತಲನ್ನು ಜ್ಞಾನ ನ್ಯಾಯದಿಂದ ಮೂಡುವ ಪ್ರೀತಿಯ ಹಣತೆ ಹಚ್ಚಿ ಬೆಳಕ ಹರಡಿ ದೂರ ಮಾಡುವ ಸಂಕಲ್ಪ ನಮ್ಮದಾಗಬೇಕು ಎನ್ನುತ್ತಾರೆ. ಬದುಕಲ್ಲಿ ಎದುರಾಗುವ ಸಂಕಷ್ಟಗಳೆಂಬ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುವ ಮನವೆಂಬ ಹಡಗನ್ನು ಎಚ್ಚರದಲ್ಲಿ ಗುರಿಯೆಡೆಗೆ ನಡೆಸುವ ಸಂಕಲ್ಪ ನಮ್ಮದಾಗಬೇಕು. ನದಿ ಜಲ ಕಲುಷಿತವಾಗಿದೆ ಎಂದು ದೋಷಿಸಿ ಸುಮ್ಮನಾಗದೆ ಮುಂಗಾರಿನ ಮಳೆಯಾಗಿ ಅದನ್ನು ಶುದ್ಧ ಮಾಡುವ ಸಂಕಲ್ಪ ನಮ್ಮದಾಗಬೇಕು. ಕಾಡು ಮೇಡುಗಳು ಬರುಡಾಗಿ ಎಂದೂ ಸುಮ್ಮನೆ ಕೂರುವ ಬದಲು ವಸಂತವಾಗಿ ಅದನ್ನು ಹಸಿರಾಗಿಸುವ ಪ್ರಯತ್ನದ ಸಂಕಲ್ಪ ನಮ್ಮದಾಗಬೇಕು. ಸಾಮಾಜಿಕವಾಗಿ ವೈಯಕ್ತಿಕ ನೆಲೆಯಲ್ಲಿ ಅಸಮಾನತೆಯಿಂದ ಸೋತು ಬಿದ್ದಿರುವವರ ಎಬ್ಬಿಸಿ ನಿಲ್ಲಿಸಿ ಅವರಲ್ಲಿ ಭರವಸೆ ತುಂಬಿ ಮುನ್ನಡೆಸುವ ಸಂಕಲ್ಪ ನಮ್ಮದಾಗಬೇಕು. ಮನುಷ್ಯರ ನಡುವಿನ ಎಲ್ಲ ಅಡ್ಡಗೋಡೆ ಕೆಡವಿ ಸಾಮರಸ್ಯದ ಸೇತುವೆ ನಿರ್ಮಿಸುವ ಸಂಕಲ್ಪ ನಮ್ಮದಾಗಬೇಕು. ಧರ್ಮಗಳು ಕೇವಲ ಮಾರ್ಗಗಳು, ಅದೇ ಬದುಕಿನ ಗುರಿಯಲ್ಲ ಎಂಬ ಎಚ್ಚರದ ಸಹನೆಯ ಸಂಕಲ್ಪ ನಮ್ಮದಾಗಬೇಕು. ಬದುಕಿನ ಭವಿಷ್ಯದ ಬಗ್ಗೆ ಭಯ ಸಂಶಯ ತುಂಬಿರುವ ಕಣ್ಣುಗಳಲ್ಲಿ ಭರವಸೆ ನೆಮ್ಮದಿಯ ನಾಳಿನ ಕನಸನ್ನು ಮೂಡಿಸುವ ಸಂಕಲ್ಪ ನಮ್ಮದಾಗಬೇಕು ಎಂದು ಕವಿ ನಾವು ಸದಾ ಭರವಸೆ ನಂಬಿಕೆ ಆಶಾವಾದದ ಸಂಕಲ್ಪ ಕೈಗೊಳ್ಳಬೇಕೆಂದು ತಿಳಿಸುತ್ತಾರೆ. ಇನ್ನು ಅಥವಾ ಪ್ರಶ್ನೆಯ ಉತ್ತರ ನೋಡೋಣ. ಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ನಮ್ಮ ಮುಂದಿರುವ ಸವಾಲು ಸಮಸ್ಯೆಗಳು ಯಾವುವು ಎಂಬುದನ್ನು ತಿಳಿಸಿ ಸುಮ್ಮನಾಗದೆ ಅವುಗಳ ಪರಿಹಾರಕ್ಕೆ ನಾವು ಕೈಗೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನಗೊಳಿಸಬೇಕಾದ ರೀತಿಯನ್ನು ವಿವರಿಸಿದ್ದಾರೆ. ಕವಿ ನಮ್ಮ ಸುತ್ತಲೂ ಅಜ್ಞಾನದಿಂದ ಮೂಡಿದ ಅಸಮತೆಯ ದ್ವೇಷದ ಕತ್ತಲ ಸಮಸ್ಯೆ ಇದೆ. ಅದನ್ನು ಜ್ಞಾನ ಸಮತೆಯ ಪ್ರೀತಿಯ ಹಣತೆಯ ಬೆಳಕಿನಿಂದ ದೂರ ಮಾಡಿ ಪರಿಹಾರ ಪಡೆಯಬೇಕು. ಸಂಕಷ್ಟಗಳ ಬಿರುಗಾಳಿಗೆ ಸಿಲುಕಿ ನಲುಗುವ ಮನವೆಂಬ ಹಡಗನ್ನು ಎಚ್ಚರವಾಗಿ ಮುನ್ನಡೆಸಬೇಕು. ಹೀಗೆ ಕವಿ ವೈಯಕ್ತಿಕ ನೆಲೆಯ ಸಮಸ್ಯೆ
ಅದರ ಪರಿಹಾರದ ಸಂಕಲ್ಪ ಅನುಷ್ಠಾನದ ಕುರಿತು ತಿಳಿಸುತ್ತಾರೆ. ನದಿ ಜಲ ಕಲುಷಿತವಾಗಿರುವುದನ್ನು ಮುಂಗಾರಿನ ಮಳೆಯಾಗಿ ಬರಡಾಗಿರುವ ಕಾಡು ಮೇಡನ್ನು ವಸಂತವಾಗಿ ಹೆಸರಾಗಿಸಬೇಕೆಂದು ಪರಿಸರದ ನೆಲೆಯಲ್ಲಿ ಸಮಸ್ಯೆ ಪರಿಹಾರದ ಸಂಕಲ್ಪ ತಿಳಿಸುತ್ತಾರೆ. ಬಿದ್ದವರಲ್ಲಿ ಬದುಕಿನ ಭರವಸೆ ತುಂಬುವ ಅಸಮತೆಯ ಗೋಡೆ ಕೆಡವಿ ಸಾಮರಸ್ಯದ ಸೇತುವೆ ಕಟ್ಟುವ ಕಾರ್ಯದ ಬಗ್ಗೆ ತಿಳಿಸುತ್ತಾ ಸಾಮಾಜಿಕ ನೆಲೆಯಲ್ಲಿ ಕಾಣುವ ಶೋಷಣೆಯ ಕಾರಣ ಹಾಗೂ ಪರಿಹಾರದ ಬಗ್ಗೆ ತಿಳಿಸಿದ್ದಾರೆ. ಧರ್ಮವು ಗುರಿಯಾಗದೆ ಸ್ನೇಹ ನಂಬಿಕೆ ಬದುಕಿನ ದಾರಿಯಾಗಬೇಕು. ಭಯ ಸಂಶಯ ದೂರೀಕರಿಸಿ ಬದುಕುವ ಭರವಸೆಯ ಕನಸನ್ನು ಬಿತ್ತಬೇಕು ಎಂದು ಧಾರ್ಮಿಕ ನೆಲೆಯಲ್ಲಿ ಕಾಣುವ ಸಮಸ್ಯೆ ಹಾಗೂ ಪರಿಹಾರ ಬಗ್ಗೆ ತಿಳಿಸಿದ್ದಾರೆ. ಹೀಗೆ ಕವಿ ವೈಯಕ್ತಿಕ, ಪರಿಸರ, ಸಾಮಾಜಿಕ, ಧಾರ್ಮಿಕ ಈ ನೆಲೆಗಟ್ಟುಗಳಲ್ಲಿ ನಾವು ಕೈಗೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನದ ಬಗ್ಗೆ ಸುಂದರವಾಗಿ ವಿವರಿಸಿದ್ದಾರೆ. ಇನ್ನು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಕೇಳಿರುವಂತದ್ದು. ಇಲ್ಲಿ 4 ಅಂಕ ಇರುವಂತದ್ದಾಗಿದೆ, 2+2. ಇಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರುವಂತದನ್ನ ನೀವು ಗಮನಿಸಬಹುದು. ಈ ಗದ್ಯ ಭಾಗವನ್ನ ಓದಿಕೊಂಡು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು. ಇಲ್ಲಿ ಗದ್ಯ ಭಾಗವನ್ನ ನೀವು ನೋಡ್ಕೊಳ್ಬಹುದು. ಇದನ್ನೆಲ್ಲ ಓದಿಕೊಂಡು ಅರ್ಥ ಮಾಡಿಕೊಂಡಾದ ನಂತರ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಪ್ರಶ್ನೆ ಅ, 19ನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು? ಬ, ಕನ್ನಡದ ಹುಲಿ ಎನಿಸಿದ ಚೆನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಶನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನು ಬರೆಯಿರಿ ಅಂತ ಕೇಳಿರುವಂತದ್ದು. 19ನೇ ಶತಮಾನದಲ್ಲಿ ಅನ್ಯ ಭಾಷೆಗಳು ಕನ್ನಡ ಭಾಷೆಯ ಕತ್ತನ್ನು ಹಿಸುಕುತ್ತಲಿದ್ದವು. ಓದು, ಬರಹ, ಮಾತುಕತೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವ ಎಂದು ಕನ್ನಡಿಗರೇ ಭಾವಿಸುತ್ತಿದ್ದರು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಒಂದೂ ಇರಲಿಲ್ಲ. ಇದರಿಂದಾಗಿ ತನ್ನ ದೇಶದಲ್ಲಿಯೇ ಕನ್ನಡ ಭಾಷೆ ಪರದೇಶಿ ಮಗನಂತೆ ಬದುಕುತ್ತಲಿತ್ತು. ಇನ್ನು ಬ ಪ್ರಶ್ನೆ ಉತ್ತರ. ಚೆನ್ನಬಸಪ್ಪನವರು 1866ರಲ್ಲಿ ಡೆಪ್ಯೂಟಿ ಎಜುಕೇಶನಲ್ ಇನ್ಸ್ಪೆಕ್ಟರ್ ಆಗಿ 1881ರವರೆಗೆ ಆ ಹುದ್ದೆಯಲ್ಲಿಯೇ ಇದ್ದು ಕನ್ನಡಕ್ಕೆ ಸೇವೆ ಸಲ್ಲಿಸಿದರು. ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನು ಶಾಲೆಯಲ್ಲಿ ಕಲಿಸಲು, ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕರಿಗೆ, ಶಿಕ್ಷಕರಿಗೆ ಪ್ರೋತ್ಸಾಹಿಸಿದರು. ಅವರ ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ವಿಜಾಪುರ, ಧಾರವಾಡದಲ್ಲಿ 1, 3, 9, 12 ಇದ್ದ ಕನ್ನಡ ಶಾಲೆ ಕ್ರಮವಾಗಿ 1882ರಲ್ಲಿ ವೇಳೆಗೆ 166, 150, 241ಕ್ಕೆ ಏರಿತು. ಕನ್ನಡ ಪಂಡಿತರಿಂದ ಒಳ್ಳೆಯ ಪಠ್ಯ ಪುಸ್ತಕ ಬರೆಯಿಸಿದರು. ಇನ್ನು ಪತ್ರ ಲೇಖನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ. ಒಂದು ಪ್ರಶ್ನೆ ಇದೆ, 5 ಅಂಕ ಇರುವಂತದ್ದು. 44ನೇ ಪ್ರಶ್ನೆ. ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆ ವೆಂಕಟೇಶ್ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆಯಿರಿ ಅಂತ ಕೇಳಿರುವಂತದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದಾಗಿದೆ. ನಿಮ್ಮನ್ನು ತುಮಕೂರಿನ ನಿವಾಸಿ ಭರತ್ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಯೋಜನೆ, ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಿನ ವಾಸವಾಗಿರುವ ಸತ್ಯರಾಯನಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು. ಇಲ್ಲಿ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿ ಗಮನಿಸಿ. ವ್ಯವಹಾರಿಕ ಪತ್ರದಲ್ಲಿ ಮನವಿ ಪತ್ರ ಇಂದ ಗೆ ಸಂಬೋಧನೆ ವಿಷಯ ಬರೆದಿದ್ದೆ ಅದರಲ್ಲಿ 1 ಅಂಕ ದೊರೆಯುವಂಥದ್ದು. ಪತ್ರದ ಒಡಲು ವಿಷಯ ನಿರೂಪಣೆ ಮಾಡಿದ್ದೆ ಅದರಲ್ಲಿ 2 ಅಂಕ. ವಂದನೆಯೊಂದಿಗೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ ಬರೆದಿದ್ದೆ ಅದರಲ್ಲಿ 1 ಅಂಕ. ಭಾಷಾ ಶೈಲಿ, ಪದ ಬಳಕೆ, ವಿನ್ಯಾಸಕ್ಕೆ 1 ಅಂಕ. ಒಟ್ಟು 5 ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು. ಇನ್ನು ಅಥವಾ ಖಾಸಗಿ ಅಥವಾ ಗೆಳೆಯನಿಗೆ ಬರೆದಿರುವಂತಹ ಪತ್ರದಲ್ಲಿ ಇಂದ ವಿಳಾಸ, ದಿನಾಂಕ, ಸಂಬೋಧನೆ, ಕ್ಷೇಮ ವಿಚಾರ ಬರೆದಿದೆ ಅದರಲ್ಲಿ 1 ಅಂಕ. ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕ ಇರುವಂಥದ್ದು. ಮುಕ್ತಾಯ, ಇಂತಿ, ಸಹಿ, ಹೊರ ವಿಳಾಸ ಬರೆದಿದೆ ಅದರಲ್ಲಿ 1 ಅಂಕ. ಭಾಷಾ ಶೈಲಿಗೆ, ಪದ ಬಳಕೆ, ವಿನ್ಯಾಸಕ್ಕೆ 1 ಅಂಕ. ಒಟ್ಟು 5 ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ. ಇನ್ನು ಪ್ರಬಂಧ ಬರೆಯುವುದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ 5 ಅಂಕಕ್ಕೆ ಇರುವಂತದ್ದಾಗಿದೆ. ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ. ಇಲ್ಲಿ ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶಕ್ಕೆ 1 ಅಂಕ ಇರುವಂತದ್ದಾಗಿದೆ. ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ 2 ಅಂಕ ಇರುವಂತದ್ದಾಗಿದೆ. ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿಗೆ 1 ಅಂಕ. ಭಾಷಾ ಶೈಲಿಗೆ, ಪದಬಂಧಕ್ಕೆ 1 ಅಂಕ. ಒಟ್ಟು 5 ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ. ಈ ರೀತಿಯಾಗಿ ಇಲಾಖೆ ಪ್ರಕಟಿಸಿರುವಂತಹ ಈ ಒಂದು ಪರೀಕ್ಷೆಯ ಮಾದರಿ ಕೀ ಉತ್ತರಗಳನ್ನ ನಾವಿಲ್ಲಿ ಗಮನಿಸಿಕೊಂಡು ಬಂದಿರುವಂತದ್ದು. ಅಂಕಗಳ ಹಂಚಿಕೆ ಯಾವ ರೀತಿಯಾಗಿರುವಂತದ್ದು, ಮಾದರಿ ಕೀ ಉತ್ತರ ಯಾವ ರೀತಿಯಾಗಿದೆ ಅಂತ ಹೇಳಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.